ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವ್ರಿಗೆ ಬಿಟ್ಕೊಡ್ಬೇಕು ಅನ್ನೋ ಮಾತನ್ನ ಹೇಳಿದಂತ ಚಂದ್ರಶೇಖರ ಸ್ವಾಮೀಜಿಗಳು ನಮ್ಮ ಜೊತೆ ಇದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡ್ಸ್ತಾ ಹೋಗೋಣ. ಸ್ವಾಮೀಜಿಗಳೇ, ತಾವು ಇವತ್ತು ಡಿ ಕೆ ಶಿವಕುಮಾರ್ ಅವ್ರಿಗೆ ಸಿಎಂ ಸ್ಥಾನವನ್ನ ಬಿಡಬೇಕು ಅನ್ನೋ ಒಂದು ಮನವಿಯನ್ನ ಸಿಎಂ ಸಿದ್ದರಾಮಯ್ಯ ಅವ್ರಿಗೆ ಮಾಡಿದ್ರಿ. ಅದಕ್ಕೆ ಟಕ್ಕರ್ ಕೊಡುವಂತೆ ಸಚಿವ ಕೆ ಎನ್ ರಾಜಣ್ಣವರು ಒಂದು ಮಾತನ್ನ ಹೇಳಿರುವಂತದ್ದು, ತಾನು ಕೂಡ ಕಾವಿ ತೊಟ್ಟು ಬರ್ತೇನೆ, ತಮ್ಮ ಒಂದು ಏನು ಪೀಠ ಏನಿದೆ ಅದನ್ನ ಬಿಡ್ತೀರಾ ಅನ್ನೋ ಒಂದು ನೇರ ಸವಾಲನ್ನ ತಮಗೆ ಹಾಕಿರುವಂತದ್ದು. ಆತ್ಮಪೂರ್ತಿಯಾಗಿ ಹೆಂಡತಿ ಮಕ್ಕಳು ಮನೆ ಮಠ ಎಲ್ಲ ಅದನ್ನ ಬಿಟ್ಟು ಬಂದರೆ ಅವ್ರಿಗೊಂದು ಮಠ ಮಾಡಿಕೊಡ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ. ಅವ್ರು ಕೇಳ್ತಾ ಇರುವಂತದ್ದು ತಾವು ಇರುವಂತ ಒಂದು ಪೀಠವೇ ಅದನ್ನೇ ಕೊಡೋಣ ಬಿಡಿ ಅಂದ್ರೆ. ನೀವೇನು ಕೇಳ್ತಾ ಇದ್ದೀರಾ ಅದನ್ನೇ ಕೊಡೋದು. ತಾವು ರೆಡಿ ಇದ್ದೀರಾ? ರಾಜಣ್ಣವ್ರಿಗೆ ಆಹ್ವಾನ ಕೊಟ್ಬಿಡಿ ಗುರುಗಳ. ರಾಜ ಅವನ್ ಯಾವ ತರಲೆ, ಅವನ ಮಾತಲ್ಲಿ ತೂಕ ಇಲ್ಲ, ಏನೂ ಇಲ್ಲ. ಅವನ್ನ ಹೇಗೆ ನಾವು ಇದು ಮಾಡೋದು? ಅವನ ಯೋಗ್ಯತೆನೇ ಇಲ್ಲ ಮಾತಾಡೋದಕ್ಕೆ. ಕಾರಣ ಏನಿರ್ಬೋದು? ತಮ್ಮ ಮೇಲೆ ಏನಾದ್ರು ಅಸಹನೆ ಇದೆಯಾ ರಾಜಣ್ಣವ್ರಿಗೆ? ನಾನು ಅವನ್ ನೋಡೇ ಇಲ್ವಲ್ಲ, ಅವನ್ ನೋಡೇ ಇಲ್ಲ, ಅವನು ಯಾರು ಅಂತಲೂ ಗೊತ್ತಿಲ್ಲ. ತಮಗೆ ಈ ರೀತಿ ಒಂದು ಸವಾಲನ್ನು ಹಾಕಿರುವಂತ ರಾಜಣ್ಣವ್ರಿಗೆ ತಾವು ಏನ್ ಹೇಳಕ್ ಇಷ್ಟಪಡ್ತೀರಾ? ಅವನ್ ಚಪಲವಾದಂಥ ಬಾಯಿ, ಏನಾದರೂ ಒದರಬೇಕು, ಒದರುತ್ತಾ ಇದ್ದಾರೆ. ಇದಕ್ಕೂ ಅದಕ್ಕೂ ಅವನದಕ್ಕೂ ಸಂಬಂಧ ಇಲ್ಲ, ಆದರೂ ಸುಮ್ಮನೆ ಒದರುತ್ತಾ ಇರ್ತಾರೆ. ಈಗ ರಾಜಣ್ಣವರು ಕಾವಿ ತೊಟ್ಟು ಬಂದ್ರೆ ತಾವು ಒಂದು ಪೀಠವನ್ನು ಮಾಡ್ಕೊಡ್ತೀರಾ ಅವ್ರಿಗೆ? ಹೌದು. 10 ಎಕರೆ ಕಾವೇರಿ ಹೊಳೆ ದಡದಲ್ಲಿ. ಯಾವ ಕಾರಣಕ್ಕೆ ಈ ರೀತಿ ಒಂದು ಮಾತನ್ನ ರಾಜಣ್ಣವರು ಹೇಳಿರ್ಬೋದು ಗುರುಗಳ? ಅವರು ಸಿದ್ದರಾಮಯ್ಯನವ್ರ ಮೇಲೆ ಪ್ರೀತಿ ಜಾಸ್ತಿ, ಆ ಪ್ರೀತಿಗೋಸ್ಕರ ಅವ್ರು ಆ ಥರ ಹೇಳಿರ್ಬೇಕು. ಡಿ ಕೆ ಶಿವಕುಮಾರ್ ಅವರು ಒಕ್ಕಲಿಗ ಅನ್ನೋ ಕಾರಣಕ್ಕೆ ತಾವೇನಾದರೂ ಈ ರೀತಿಯ ಒಂದು ಹೇಳಿಕೆಯನ್ನು ಕೊಟ್ಟು? ಜಾತಿ ಅದು ಒಕ್ಕಲಿಗ ಅಂತ ಅಲ್ಲ. ಈಗ ಒಂದು ತೂಕವಾದ ಮನುಷ್ಯರು, ಈಗ ಸಿದ್ದರಾಮಯ್ಯ ಈ ಡಿ ಕೆ ಶಿವಕುಮಾರ್ ಇಬ್ಬರು ಜೊತೆಲಿದ್ದಾರೆ. ಈಗ ಡಿ ಕೆ ಶಿವಕುಮಾರ್ಗೆ ಒಂದು ಸಾರಿ ಸಿ ಎಮ್ ಅಧಿಕಾರ ಸಿಕ್ಕಿದ್ರೆ ಅವ್ರಿಗೂ ಸಂತೋಷ, ಎಲ್ಲರಿಗೂ ಸಂತೋಷ, ರಾಜ್ಯದ ಜನತೆಗೂ ಸಂತೋಷ ಆಗ್ತದೆ ಅನ್ನೋದು ನಮ್ಮದು ದೃಷ್ಟಿ. ಇವತ್ತು ಏನು ಮಾಜಿ ಪ್ರಧಾನಿಗಳು ಜೊತೆಗೆ ಕುಮಾರಸ್ವಾಮಿ ಅವರನ್ನ ಯಾಕೆ ಕಾರ್ಯಕ್ರಮಕ್ಕೆ ಆಹ್ವಾನಿಸಿಲ್ಲ ಅನ್ನೋದು ತಮ್ಮ ಗಮನಕ್ಕೆ ಏನಾದರೂ ಬಂದಿದೆ? ಇಲ್ಲ, ನಮಗೆ ಗೊತ್ತಿಲ್ಲ. ಅದು ಮನುಷ್ಯನ ಮನಸ್ಸು, ಅವ್ರವ್ರ ಮನಸ್ಸು ಏನೇನಿರುತ್ತೋ ಅದರಂತೆ ಮಾಡ್ತಾರೆ. ಯಾವ ಉದ್ದೇಶವನ್ನು ಇಟ್ಕೊಂಡು ತಾವು ಈ ಒಂದು ಹೇಳಿಕೆಯನ್ನು ಇವತ್ತು ಕೊಟ್ಟಿರುವಂಥದ್ದು ಗುರು? ಇವತ್ತು ನಾವು 3-4 ದಿವಸದಲ್ಲೇ, ಬಹಳ ದಿವಸದಿಂದ ಡಿ ಕೆ ಶಿವಕುಮಾರು ಸಿ ಎಮ್ ಆಗಬೇಕು ಅಂತಕ್ಕಂಥದ್ದು ಅವ್ರ ಮನದಾಳದ ಇಚ್ಛೆ ಇರೋದ್ರಿಂದ ದೇವರು ಅವ್ರಿಗೆ ಒಂದು ಸಾರಿ ಮುಖ್ಯಮಂತ್ರಿ ಮಾಡಿಬಿಟ್ರೆ ಅವ್ರ ಇಚ್ಛೆ ಈಡೇರ್ತದೆ, ಆಮೇಲೆ ಬೇರೆಯವರಾಗ್ಬೋದು ಅಂತಕ್ಕಂಥ ದೃಷ್ಟಿಯಿಂದ ನಾವು ಹೇಳುತ್ತೆ. ಒಕ್ಕಲಿಗರಿಗೆ ಸಿಎಂ ಸ್ಥಾನವನ್ನು ಕೊಡಬೇಕು ಅನ್ನೋದು ಚರ್ಚೆ ಆಗ್ತಿರುವಂಥದ್ದು. ಆದರೆ ಈಗ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ಗೆ ಒಕ್ಕಲಿಗರ ಮತ ಬರಲಿಲ್ಲ ಅನ್ನೋದು ಇನ್ನೊಂದು ಕಡೆ ಚರ್ಚೆ ಆಗ್ತಿರುವಂಥ ವಿಚಾರ. ಅದು ಯಾರ್ದು ಬಂತು ಯಾರ್ದು ಬರಲಿಲ್ಲ ಗೊತ್ತಿಲ್ಲ. 1ರಿಂದ 9ಕ್ಕೆ ಬಂದಿದೆ ಅಂತ ಮಾತಾಡ್ತಾಯಿದ್ರು. ಅಂದರೆ ಈಗ ಮುಖ್ಯವಾಗಿ ಒಕ್ಕಲಿಗರು ಹಾಕಿದಾರಾ ಇಲ್ವಾ ಅದು ಗೊತ್ತಿಲ್ಲ. ಡಿ ಕೆ ಅವರು ಒಂದು ಸಾರಿ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಭಿಪ್ರಾಯ. ಒಂದು ವೇಳೆ ಸಿಎಂ ಸ್ಥಾನವನ್ನ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಬಿಟ್ಕೊಡದೇ ಇದ್ರೆ ತಮ್ಮ ಮುಂದಿನ ಹೋರಾಟಗಳು ಅಥವಾ ತಮ್ಮ ಮುಂದಿನ ನಡೆ ಯಾವ ರೀತಿ ಇರುತ್ತೆ? ಹೋರಾಟ ಮಾಡೋದಿಲ್ಲ, ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ, ಅಪ್ಪ ಧರ್ಮವಾಗಿ ನೀನು ನಡೆಸು, ಈ ಥರ ಒಬ್ಬರಿಗೆ ಪಕ್ಷಪಾತ ಮಾಡಬೇಡ, ಒಬ್ಬರೇ ತಿನ್ಕೊಂಡು ಒಬ್ಬರೇ ಬದುಕೋಕ್ಕೆ ಮಾಡಬೇಡ, ಎಲ್ಲರೂ ಬದುಕಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಆ ದೇವ್ರಿಗೂ ಹೋಗ್ಬಿಟ್ರೆ ಭಗವಂತ ಮನಸ್ಸು ಮಾಡಿದ್ರೆ ಏನು ಬೇಕಾದ್ರೂ ಆಗ್ತದಲ್ವ. ಕೊನೆಯದಾಗಿ ಸ್ವಾಮೀಜಿಗಳೇ, ತಾವು ರಾಜಣ್ಣವರಿಗೆ ಏನನ್ನ ಹೇಳೋದಕ್ಕೆ ಇಷ್ಟಪಡ್ತೀರ? ರಾಜ ಅವನು ತೂಕವಾದ ಮನುಷ್ಯನೇ ಅಲ್ಲ, ಅವನ ಹತ್ರ ನಾವು ಏನು ಮಾತಾಡೋದಕ್ಕೆ ಹೋಗೋದಿಲ್ಲ. ಈಗ ನಾಳೆ ಬಂದ್ರೆ ಯಾವ ರೀತಿ ವ್ಯವಸ್ಥೆಗಳೇನಾದ್ರೂ ಮಾಡ್ಕೊಡ್ತಿರೋದು?
ಯಾರು ಬಂದರೆ ರಾಜಣ್ಣವರು ಈಗ ನಾಳೆ ಬಂದ್ರೆ ಕಾವಿ ತೊಟ್ಟು ಬರ್ತೀನಿ ಪೀಠವನ್ನ ಬಿಡ್ತಾರ ಅಂತ ಒಂದು ಪ್ರಶ್ನೆ ನೇರವಾಗಿ ತಮ್ಮನ್ನು ಕೇಳಿದ್ದಾರೆ. ತಾವು ಒಂದ್ ವೇಳೆ ಅವ್ರು ಬಂದ್ರೆ ಜಾಗ ಮಾಡಿಕೊಡ್ತೀವಿ. ಅವರು ನೀವು ಜಾಗ ಕೇಳ್ತಿಲ್ಲ, ನೀವು ಇರುವಂತ ಪೀಠವನ್ನೇ ಕೇಳ್ತೀವಿ. ಪೀಠನೇ ಕೊಡೋದು. ನಿಮ್ಮ ಪೀಠವನ್ನ ಹಾಂ ನಿಮ್ ಪೀಠ ಬಿಟ್ಕೊಡ್ತೀರ? ಹಾಂ ಹೇಳ್ಬಿಡಿ ನೀವೇ ಒಮ್ಮೆ. ಅವ್ನಿಗೆ ಯಾಕೆ ಕೇಳಬೇಕು? ನಮ್ಮ ಹತ್ರ ಅವನೇನು ಮಾತಾಡಿಲ್ವಲ್ಲ, ನೀವು ಕೇಳ್ತಾ ಇರೋದು, ಅವನು ಕೇಳ್ತಾ ಇಲ್ಲ. ಅಲ್ಲ, ಅವರು ಬಹಿರಂಗವಾಗಿ ಹೇಳಿದ್ದಾರೆ, ತಾವು ಕೂಡ ಒಂದು ಬಹಿರಂಗವಾಗಿ ಆಹ್ವಾನ ಕೊಟ್ಬಿಡಿ ಅವ್ರಿಗೆ. ಅದು ನಮಗೆ ಗೊತ್ತಿಲ್ಲ. ನೀವು ನಮ್ಮ ಹತ್ರ ಕೇಳ್ತಾ ಇರೋದು, ನಾವು ನಿಮ್ಗೆ ಹೇಳ್ತಾ ಇದ್ದೀವಿ. ಅವನು ಹೇಳ್ಕೊಂಡ್ರೆ ಅದು ಅವನಿಗೆ ಸೇರ್ಕೊಂಡದ್ದು, ಅವನಿಗೂ ನಮಗೂ ಯಾವುದೂ ಸಂಬಂಧ ಇಲ್ಲ. ಇವಿಷ್ಟು ಚಂದ್ರಶೇಖರ ಸ್ವಾಮೀಜಿಗಳ ಮಾತಾಗಿರುವಂಥದ್ದು. ಒಂದ್ ವೇಳೆ KN ರಾಜಣ್ಣ ಕಾವಿ ತೊಟ್ಟು ಬಂದ್ರೆ ಒಂದು ಪೀಠವನ್ನ, ಪ್ರತ್ಯೇಕ ಪೀಠವನ್ನೇ ಮಾಡಿಕೊಡ್ತೇವೆ ಅನ್ನೋ ಮಾತನ್ನ ಹೇಳಿರುವಂಥದ್ದು. ಆ ಮೂಲಕ ಏನು ಸ್ವಾಮೀಜಿ ಅವರು ಕೂಡ ರಾಜಣ್ಣ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಅದು ಯಾವ ರೀತಿ ಮುಂದಿನ ದಿನಗಳಲ್ಲಿ ರಾಜಣ್ಣ ಅವರು ಇದನ್ನ ಸ್ಪೀಕರ್ ಮಾಡ್ತಾರೆ ಅನ್ನೋದು ನಿಜಕ್ಕೂ ಕೂಡ ಕಾದ್ ನೋಡ್ಬೇಕಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಮಧು ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.